ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ರಾಧಾ ರವಿ ವ್ಲಾಗ್ಸ್. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಸೋಮವಾರದ ಕತೆ ನಿಮ್ಮ ಜೊತೆ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೋಮವಾರ ಅಂದರೆ ಡಿಸೆಂಬರ್ 2ನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ತುಂಬ ಜನ ನಮಗೆ ವಿಶ್ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡಿ ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದಾಳೆ, ರಿಂಗ್ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮನೆಯವರು. ಪೂಜೆ ಎಲ್ಲ ಆದಮೇಲೆ ನಾನು ತಿಂಡಿ ಮಾಡ್ತಾಯಿದ್ದೆ, ನಮ್ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಇವತ್ತು ತಿಂಡಿ ಪಲಾವು, ನಮ್ಮನೆಯವ್ರ ಫೇವರೆಟ್ಟು ಪಲಾವು. ಅವ್ರಿಗೆ ಪಲಾವ್ ಅಂದ್ರೇ ತುಂಬ ಇಷ್ಟ. ಸೊ ಅವ್ರಿಗೆ ಇಷ್ಟವಾಗಿರೋಂಥ ತಿಂಡಿ ಮಾಡಿದ್ದೆ. ಮತ್ತು ಸ್ವೀಟು ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ. ಇವಾಗ ಆಫೀಸಿಗೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ವು. ಎಲ್ಲಾದರೂ ಹೋಗೋಣ ಅಂತಂದರೆ ತುಂಬ ಚಳಿ, ಮಳೆ ಸೋನೆ ಬೀಳ್ತಾನೆ ಇತ್ತು. ಸೊ ಅದಕ್ಕೆ ಈ ಸಲ ಎಲ್ಲೂ ಹೋಗಲಿಲ್ಲ. ಆಫೀಸಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ಹಾಗೆ ಸ್ವೀಟ್ ಮಾಡಿದ್ನೆಲ್ಲ ನಮ್ಮನೆಯವ್ರು ತಿಂದಿಲ್ಲ ಅಂತಯಿದ್ರು. ನಾನು ಸ್ನಾನ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅವರು ತಿಂಡಿ ತಿಂದ್ಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ಮಗಳು ಇಬ್ಬರಿಗೂ ಸ್ವೀಟ್ ತಿನ್ನಿಸ್ತಾ ಇದ್ದಾಳೆ. ಅವಳು ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ, ಅವಳು ಹೊರಟಿದ್ಲು ಸ್ಕೂಲ್ಗೆ. ಹಾಗಾಗಿ ನಾವು ಆಫೀಸಿಗೆ ಹೊರಟಿದ್ವಲ್ಲ, ಅವ್ರ ಅಪ್ಪ ಬಿಟ್ಟು ಬರ್ತೀನಿ ಅಂತೇಳಿ ಹೋದರು. ನಾವು ರೆಡಿಯಾಗಿ ಹಂಗೆ ಫೋಟೋ ತಗೊಂಡು ನೆಕ್ಸ್ಟು ಅಂದರೆ ಗುಂಡ ಇದ್ದಾನಲ್ಲ, ಅವ್ರ ತಮ್ಮ ಅಂದರೆ ನನ್ನ ತಮ್ಮನ ಇನ್ನೊಬ್ಬ 2ನೇ ಪಾಪುನ ಊರಿಂದ ಕರ್ಕೊಂಬರ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಆಫೀಸಲ್ಲಿ ಹಂಗೆ ಪರ್ಮಿಷನ್ ತಗೊಂಡು ತುಮಕೂರಿಗೆ ಹೊರಟ್ವಿ. ತುಂಬ ಮಳೆ ಅಂತಂದರೆ ಮಳೆ. ಇವನು ನೋಡಿ ಹೆಂಗೆ ಆಟ ಆಡ್ತಾಯಿದ್ದೀನಿ ಹೊರಗಡೆ ಎಲ್ಲ ನೋಡಿಕೊಂಡು. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ತುಮಕೂರಿಗೆ ಹೋಗೋಣ ಅಂಥೇಳಿ. ಫುಲ್ಲು ಸೋನೆ ಥರ ಮಳೆ ಬರ್ತಾನೆ ಇತ್ತು. ವೆದರ್ ಅಂತೂ ತುಂಬಾ ಚಳಿಯಾಗಿತ್ತು. ನಾವು ಕರ್ಕೊಂಬರ್ಬೇಕಾಗಿತ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಹೋದ್ವಿ ಕರ್ಕೊಂಬರೋಣ ಅಂಥೇಳಿ. ಹಂಗೆ ಮಾತಾಡಿಕೊಂಡು ಗುಂಡ ನಾನು ಅವನೇನೇನೋ ಮಾತಾಡ್ತಾಯಿದ್ದ, ಅದು ಇದು ಹೇಳ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿಕೊಂಡು ಅಂತೂ ಇಂತೂ ತುಮಕೂರಿಗೆ ಬಂದ್ವಿ. ತುಮಕೂರಲ್ಲಿ ಇವತ್ತೇನೋ ಸ್ಟೇಡಿಯಂ ಉದ್ಘಾಟನೆ ಅಂತೇಳಿ ತುಂಬಾ ಟ್ರಾಫಿಕ್ ಇತ್ತು. ವೆಹಿಕಲ್ಸ್ ಅಂತೂ ತುಂಬ ಜಾಸ್ತಿ ಇದ್ವು. ನಾವು ಹೋಗಿ ಅಲ್ಲೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪಾಪುನ ಕರ್ಕೊಂಡು ವಾಪಸ್ ಬಂದ್ವಿ. ಅಲ್ಲೇನು ಜಾಸ್ತಿ ಟೈಮು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಲ್ಲ, ಹಾಗಾಗಿ 5 ತಿಂಗಳಾಗಿತ್ತು ಪಾಪುಗೆ. ಅದಕ್ಕೆ ಕರ್ಕೊಂಬರ್ಬೇಕಾಗಿತ್ತು ಅಂತ ನಾನು ನನ್ನ ತಮ್ಮ ಹೋಗಿದ್ವು. ಸೊ ಹಾಗಾಗಿ ಅವನ್ನ ಕರ್ಕೊಂಡು ಆಫೀಸಿಗೆ ಬಂದು ಆಫೀಸ್ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ. ನನ್ನ ಮಗಳು ನೋಡಿ ಸರ್ಪ್ರೈಸ್ ಕೊಡೋಕ್ಕೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಕ್ ಇಲ್ಲ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಮಾಡ್ಬೇಕಿದ್ದನ್ನ ಕಟ್ ಮಾಡಿ ಏನಂತರಲ್ಲಿ ಹಂಗೆ ತಿನ್ನಿಸ್ಬೇಕು. ಇದೇನಿದು ಕೇಕ? ಬಿಸ್ಕೆಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಇಬ್ಬರಿಗೂ ತಿನ್ನಿಸಿ, ಅರ್ಧ ಮಾಡ್ಕೊಂಡು ಇಬ್ಬರು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್. ಚೂಸ್ ಮಾಡ್ಕೊಳ್ರಿ ಅದರ ಇಬ್ರು ಒಂದೇ ಚೂಸ್ ಮಾಡ್ಕೊಳ್ಬೇಕು. ಇಬ್ರು ಒಂದೇ ಚೂಸ್ ಒಂದೇ ಚೂಸ್ ಮಾಡ್ಕೊಳ್ಬೇಕು. ಇಬ್ರು ಒಂದೇ ಚೂಸ್ ಮಾಡ್ಕೊಂಡು ಅದರಲ್ಲಿ ಯಾವ ನಂಬರ್ ಚೂಸ್ ಮಾಡ್ಕೊಂಡು ಇದ್ರದ್ದು ಯಾವುದು ಡಾಗ್. ಏನು ಮಾಡ್ಬೇಕು ಇವಾಗ? ಡಾಗ್ ಡಾಗ್ ನೀವು ಇನ್ನೊಂದು ಚೂಸ್ ಮಾಡ್ಕೊಳ್ರಿ. ಇನ್ನೊಂದು ನಂಬರ್ ಚೂಸ್ ಮಾಡ್ಬೇಕಾ? ಯಾವುದು? 4. ಏನಿದು ಏನು ಬೆಸ್ಟ್. ಬೆಸ್ಟ್. ಅಂದರೆ ನಿಮ್ಮಮ್ಮ ನಾಯಿ ಥರ ಆಡ್ತಾರೆ ನಂಬರ್ 1. ಫೇವರೇಟ್. ಗುಡ್. ಯಾರು ಬಿಟ್ಟು? ಇಬ್ರು. ಇಬ್ಬರಲ್ಲ ನಾನು. ಇದೇ ನನ್ನ ಗಿಫ್ಟ್. ಬೆಳಗ್ಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದನ್ನು ಎಡಿಟ್ ಮಾಡಿ ಹಾಕ್ತಾರೆ. ಈಗ ಒಂದು ಸರ್ಪ್ರೈಸ್ ಐತೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಕೊಟ್ಟಿದ್ದು ನನ್ನ ಮಗಳು ಇದು. ಇದನ್ನು ಕೊಟ್ಟಿದ್ದು ಇದು ಹೇಳ್ರಿ. ನೀನು ನನಗೆ ಚೆನ್ನಾಗಿದೆ ನನ್ನ ಮಗಳು ಸರ್ಪ್ರೈಸ್. ಹಾರ್ಟ್ ಶೇಪ್ ರಿಂಗ್ ಚೆನ್ನಾಗಿದೆಯಾ? ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. Painting has to both your best. Bless parents for me. You are caring me so much. You will give anything what I have. Thank you for such care. I'm sorry for me too. All mistakes. Be happy forever. Thank you. Cute dog. You are silent and cute dog. Thank you so much. Silent Allah, sweet. Thank you. Sweet. ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದಾಳೆ. ಇದರಲ್ಲಿ ಏನೇನು ಬರ್ತಿದ್ದಾಳೆ. ತುಂಬ ಖುಷಿ ಆಯಿತು. ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಗಿಫ್ಟ್ ಕೊಟ್ಟಿದ್ದಾಳೆ. ತುಂಬಾ ಖುಷಿ ಆಯಿತು. ಆಮೇಲೆ ನೋಡಿ ಕೇಕ್ ಎಲ್ಲ ರೆಡಿ ಮಾಡಿದ್ಲು ಪಾಪ. ಕಾಣಿಸ್ತಾ ಇದೆಯಾ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್. ಖುಷಿ ಹ್ಯಾಪಿ ವೆಡ್ಡಿಂಗ್ ಅನಿಸ್ತೀವಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಹಾಗೆ ಈ ಥರ ಸರ್ಪ್ರೈಸ್ ಎಲ್ಲ ಕೊಟ್ಟಳು. ನಮಗಂತೂ ತುಂಬಾ ಖುಷಿಯಾಗಿತ್ತು. ನೆನ್ನೆನೇ ಹೇಳಿದ್ಲು, ಅಮ್ಮ ನಾನು ಸರ್ಪ್ರೈಸ್ ಕೊಡ್ತೀನಿ, ನೀವು 6 ಗಂಟೆಗಿಂತ ಮುಂಚೆ ಬರೋಂಗೆ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಾವು ಇನ್ನೇನು ಆಫೀಸ್ ಕೆಲಸ ಮುಗಿಸ್ಕೊಂಬರೋದು 6 ಗಂಟೆನೇ ಆಗುತ್ತಲ್ಲ.
6 ಗಂಟೆಗೆ ಬಂದ್ವಿ. ಅವಳು ಏನೇನೋ ಬಲೂನಲ್ಲಿ ಫ್ಲವರ್ ಎಲ್ಲ ಹಾಕಿ ನಾವು ಬಂದಾಗ ಅದನ್ನು ಬ್ಲಾಸ್ಟ್ ಮಾಡಿ ತುಂಬಾ ಏನೇನೋ ಡೆಕೋರೇಟಿವ್ ಆಗಿ ಮಾಡಿದ್ಲು. ತುಂಬಾ ಖುಷಿಯಾಗಿತ್ತು. ಅವಳು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರಲ್ಲ, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಏನೇನೋ ಗೇಮ್ ಎಲ್ಲ ಆಡಿಸಿದ್ಲು, ಮತ್ತು ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಟ್ಟಳು. ಏನೋ ಒಂಥರ ಕ್ರಿಯೇಟಿವ್ ಆಗಿ ಮಾಡಿದ್ಲು. ತುಂಬಾ ಖುಷಿಯಾಗಿತ್ತು. ನಮ್ಮ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ಲು. ನಮಗಂದರೆ ಅವಳು ಇರೋದು ಅವಳು ಒಬ್ಬಳೇ ಮಗಳಲ್ವ, ಸೊ ಹಾಗಾಗಿ ನಮಗೂ ಅವಳಂದರೆ ಇಷ್ಟ, ಅವಳಿಗೂ ನಾವಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವು ಅವಳು ಏನು ಕೇಳಿದ್ರು ಅಂದರೆ ಹೇಳ್ತೀವಿ, ಇರೋ ಕಷ್ಟ ಸುಖ ಎಲ್ಲ ಅರ್ಥ ಮಾಡಿಸ್ತೀವಿ. ಪಾಪ ಅರ್ಥ ಮಾಡ್ಕೊತಾಳೆ. ನನಗಂತೂ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅವಳ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅವಳನ್ನ ಅಂದರೆ ಸಾಕಿರೋದೆಲ್ಲ ತುಂಬಾ ಒಂಥರ ಇದೆ. ಅದೆಲ್ಲ ಒಂದು ಕಥೆನೇ ಇದೆ ಹೇಳಬೇಕು ಅಂತಂದರೆ. ಅವಳು ಒಂಥರ ನಂಗೆ ಸಪೋರ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಪಾಪ ಏನು ಕೇಳಲ್ಲ, ಆದರೂ ಒಂದೊಂದ್ಸಲ ಹಂಗೆ ಅಂತಾಳೆ, ಅಮ್ಮ ನೀನು ನನ್ನ ಜೊತೆ ಇರಲ್ಲ, ಟೈಮ್ ಸ್ಪೆಂಡ್ ಮಾಡಲ್ಲ. ಆದರೆ ಇರೋ ಪರಿಸ್ಥಿತಿಗಳು ಅರ್ಥ ಮಾಡ್ಕೊತಾಳೆ ಅಂದ್ಕೊತೀನಿ. ಅವಳು ಇಲ್ಲ, ತುಂಬಾ ಅರ್ಥ ಮಾಡ್ಕೊತಾಳೆ, ಅಂದರೆ ಮಿಸ್ ಮಾಡ್ಕೊತಾಳೆ. ಬಟ್ ನಾವು ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಸಿಗೋದೇ ಸಂಜೆ ಟೈಮು. ಬೆಳಗ್ಗೆ ಹೊತ್ತಂತೂ ಗಡಿ ಬಿಡಿನಲ್ಲಿ ಕೆಲ್ಸಕ್ಕೆ ಹೋಗೋದೇ ಆಗುತ್ತಲ್ವ. ಎಲ್ಲ ಕೆಲ್ಸಕ್ಕೆ ಹೋಗೋ ತಾಯಂದ್ರದ್ದು ಇದೇ ಪರಿಸ್ಥಿತಿ ಅಂತ ಅನಿಸುತ್ತೆ. ನನಗೊಂದೊಂದ್ಸಲ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ವಲ್ಲ, ಕೆಲಸನೂ ಮಾಡಬೇಕು. ಇವಾಗ ಕೆಲವೊಂದು ಕಮಿಟ್ಮೆಂಟ್ಸು ಎಲ್ಲ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಪಾಪ ಅವಳು ತುಂಬಾ ಅರ್ಥ ಮಾಡ್ಕೊತಾಳೆ. ಮತ್ತು ಊಟಕ್ಕೆ ಇನ್ನೇನು ಬೆಳಗ್ಗೆ ಪಲಾವ್ ಮಾಡಿಟ್ಟೋಗಿದ್ದೆ. ನಾನು ಪಲಾವ್ ತಿಂದೋಗಿರಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ತಿಂದಿದ್ದು, ಮಧ್ಯಾಹ್ನನೂ ಅವರೇ ತಿಂದಿದ್ರು. ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಪಲಾವ್ ಹಂಗೆ ಇತ್ತು. ನಮ್ಮ ಅಮ್ಮರು ಫೋನ್ ಮಾಡಿದರು ಮನೆಗೆ ಬನ್ನಿರಿ ಅಂತೇಳಿ. ನಾವೇ ನಾಳೆ ಹೋಗೋಣ ಅಂತೇಳಿ ಇವತ್ತೇನು ಹೋಗಲಿಲ್ಲ. ಸೊ ಪಲಾವು ಮತ್ತು ಪಾಯಸ ಎಲ್ಲ ಇತ್ತು. ಸೊ ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿನಾದರೂ ಮಾಡೋಣ ಅಂತೇಳಿ ಬಜ್ಜಿಗೆ ಹಂಗೆ ರೆಡಿ ಮಾಡ್ಕೊತಾ ಇದ್ದೆ. ಮೆಣಸಿನ್ಕಾಯಿ ಎಲ್ಲ ತೊಳೆದಿಟ್ಟು ಮತ್ತು ಇದನ್ನೆಲ್ಲ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನನ್ನ ಮಗಳು ಮೊಸರು ಬೇರೆ ಇರಲಿಲ್ಲ, ಮೊಸರು ಮತ್ತು ಗೋಬಿ ತೊಗೊಬರ್ತೀನಿ ಅಂತೇಳಿ ಅವ್ರ ಅಪ್ಪ ಮಗಳು ಹೋಗಿದ್ಲು. ನನಗೂ ಹೊಟ್ಟೆ ಹಶ್ವಾಗಿತ್ತು. ಸೊ ಹಾಗಾಗಿ ಬರೋ ಅಷ್ಟೊತ್ತಿಗೆ ಮಾಡಿಬಿಡೋಣ, ಊಟ ಮಾಡೋಣ ಅಂತೇಳಿ ಬೇಗ ಮಾಡ್ತಾಯಿದ್ದೆ. ಅದೆಲ್ಲ ಮಾಡ್ತಾ ಹಂಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮಾಡಿಬಿಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಅಂತ ಹೇಳಿದ್ರೆ, ಏನೋ ಒಂಥರ ಮಕ್ಕಳು ಈ ಥರ ಒಂಥರ ನಮಗೆ ಒಂಥರ ಸರ್ಪ್ರೈಸ್ ಕೊಡೋ ಲೆವೆಲಿಗೆ ಬೆಳೆದಿದ್ದಾರಲ್ಲ ಅಂಥೇಳಿ ತುಂಬಾ ಖುಷಿ ಆಯಿತು. ನನಗಂತೂ ಏನೋ ಒಂಥರ ಹ್ಯಾಪಿ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಹ್ಯಾಪಿಗಿಂತ ಪ್ರೌಡ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಮಕ್ಕಳ ಬಗ್ಗೆ. ಅದು ಚಿಕ್ಕದಾಗಿರ್ಬೋದು ಅಥವಾ ಏನೋ ಒಂಥರ ಅದು, ಬಟ್ ಮನಸ್ಸಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾವು ಅವ್ಳಿಗೆ ಹೇಳ್ತಾಯಿದ್ದು ಥ್ಯಾಂಕ್ಸ್ ಅಂತ. ಏನೇನೋ ಗೇಮೆಲ್ಲ ಆಡಿಸಿದ್ಲು. ಬಟ್ ಆ ಗೇಮು ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಲಿಲ್ಲ. ನಾವು ಹೆಂಗೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಥರ ಇತ್ತಂತೆ. ನಾವಿಬ್ರದ್ದು ಅಂದರೆ ಯಾವ ಥರ ಒಂದೇ ಥರ ಇದೆಯಾ, ಅದು ಏನು ಗುಣಗಳು ಅದೆಲ್ಲ ಅಂತ ಹೇಳಿದ್ಲು. ಏನೋ ಒಂದು ಮಾಡಿದ್ಲಲ್ಲ, ಅದಕ್ಕೆ ಖುಷಿ ಆಯಿತು. ನಾವು ಕೇಕೆಲ್ಲ ನಮ್ಮ ಮನೆಯವರು ತಗೊಳ್ಳೋಣ ಅಂತಂದರು. ನಾನೇ ಏನು ಬೇಡ ಅಂತಂದೆ. ಪಾಪ ಅವಳೇ ಮಳೆ ಬರ್ತಿತ್ತು, ಮಳೆ ಬರಲಿಲ್ಲ ಅಂದರೆ ಹೋಗಿ ತೊಗೊಬಂದ್ಬಿಡೋಣ ಅನಿಸುತ್ತೆ ಕೇಕು. ಮಳೆ ಬರ್ತಿರೋದ್ರಿಂದ ಅವಳು ಕೇಕೆಲ್ಲ ಏನೂ ತೊಗೊಬಂದಿರಲಿಲ್ಲ. ಈಗ ಬಿಸ್ಕೆಟ್ ಎಲ್ಲ ಇಟ್ಟು ಏನೋ ಒಂಥರ ಡೆಕೋರೇಟಿವ್ ಆಗಿ ಒಂಥರ ಡಿಫ್ರೆಂಟ್ ಕೇಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಮಕ್ಕಳು ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ನಮಗೆ ಹುಟ್ಟಿರೋ ಅಂಥ ನನ್ನ ಮಗಳು, ನನಗೆ ಅವಳ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸೊ ಹಾಗಾಗಿ ಅದೆಲ್ಲ ಆಯಿತು. ನೈಟ್ ಊಟ ಮಾಡೋಣ ಅಂತೇಳಿ ಬೇಗ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಬಜ್ಜಿ ಎಲ್ಲನ. ಮತ್ತು ನಂದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಬಟ್ ನಂದು ಮುಂಚೆ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿತ್ತು. ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದೆ ಇವಾಗ. ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಆ ಸಬ್ಸ್ಕ್ರೈಬರ್ಸ್ಗೆ ಹೋಲಿಸ್ಕೊಂಡ್ರೆ ವ್ಯೂಸ್ ಅಷ್ಟು ಬರ್ತಾಯಿಲ್ಲ ಅಂತ ಹೇಳ್ಬೋದು. ನಂಗೆ ಯಾಕೆ ಅಂತೇಳಿ ನನಗೆ ಅಷ್ಟು ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತಲೇ ಹೇಳ್ತೀನಿ.
ಯಾಕಂದರೆ ಸಬ್ಸ್ಕ್ರೈಬ್ ಆದವರೆಲ್ಲ ನೋಡಲ್ಲ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ನೋಡೋಣ, ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನನಗೆ ಸಿಕ್ಕಿರೋ ಟೈಮನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಅಷ್ಟೊಂದು ಟೈಮ್ ನನಗೆ ಸಿಗಲ್ಲ. ಏಕೆಂದರೆ ಆಫೀಸಲ್ಲೇ 6 ಗಂಟೆವರೆಗೂ ಇರ್ತೀವಿ. ಬೆಳಗ್ಗೆ 9:30 ಹೋದರೆ ನಾನು ಮತ್ತೆ ನೈಟ್ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ವಿಡಿಯೋ ಎಡಿಟ್ ಎಲ್ಲ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ. ನಾನು ಇದ್ದಿದ್ರಲ್ಲೂ ಬೇಗ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡು ಪ್ರಯತ್ನ ಪಡ್ತಾಯಿದ್ದೀನಿ. ನೋಡೋಣ ಈ ಪ್ರಯತ್ನಕ್ಕೆ ಎಷ್ಟು ಪ್ರತಿಫಲ ಸಿಗುತ್ತೆ ಅಂತೇಳಿ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಇವತ್ತಿನ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ಡಿನ್ನರು ಪಲಾವು, ಪಾಯಸ, ಬೋಂಡ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ ಸ್ವಲ್ಪ, ಮತ್ತು ಗೋಬಿ ತೊಗೊಂಬಂದಿದ್ರು. ಇದು ಬೆಳಗ್ಗೆ ಉಳಿದಿರೋ ಪಲಾವು, ಬೆಳಗ್ಗೆ ಉಳಿದಿರೋ ಪಾಯಸ, ಗೋಬಿ ಮಾತ್ರ ಇವಾಗ ತಗೊಂಬಂದಿದ್ರು. ಫ್ರೆಶ್ಶಾಗಿ ಬಜ್ಜಿ ಹಾಕಿದ್ದೆ ಅಷ್ಟೇ. ನೋಡಿ ಇವತ್ತಿನ ನಮ್ಮ ಸಿಂಪಲ್ ಡಿನ್ನರು. ಬಟ್ ಏನಾದರೂ ಸ್ಪೆಷಲಾಗಿ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಿದ್ದು ಇಷ್ಟೇ. ಅಂದರೆ ನಾವೆಲ್ಲರೂ ಹೊರ್ಗಡೆ ಹೋಗ್ತಾಯಿದ್ವಿ, ಈ ಮಳೆ ಚಳಿಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡ್ದೋ ಇವತ್ತು. ಹ್ಯಾಪಿಯಾಗಿತ್ತು. ಇಷ್ಟ ಆಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ಕತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು ಏನೇನು ಬರೆದಿದ್ದಾಳೆ ಅಂತೇಳಿ ನೀವು ಓದ್ಕೊಳ್ಳಿ. ತುಂಬ ಚೆನ್ನಾಗಿ ಒಂಥರ ಕ್ರಿಯೇಟಿವ್ ಆಗಿ ಮಾಡಿದ್ಲು. ಒಂದು ಅವ್ರ ಅಪ್ಪಂಗೆ, ಒಂದು ನನಗೆ ಅಂತೇಳಿ ಬರೆದಿದ್ಲು. ಕೇಕೆಲ್ಲ ಏನೇನೋ ಬರೆದು ಈ ಕಡೆ ಎಲ್ಲ ತುಂಬ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ಲು. ಸಾಕು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.